ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಗಿಲ್ಲಿಗೆ ಸಪೋರ್ಟು? ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾನೆ, ಆಮೇಲೆ ಎಲ್ಲರ ಜೊತೆಗೂ ಕ್ಲೋಸ್ ಆಗಿರ್ತಾನೆ, ಅದಕ್ಕೆ. ಈಗ ನಿನ್ನೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರದ್ದು ಡ್ಯಾನ್ಸ್ ನಡೀತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಬ್ಬರು ಚೆನ್ನಾಗಿ ಮಾಡಿದ್ರು, ಅಶ್ವಿನಿನವರು ಚೆನ್ನಾಗಿ ಮಾಡಿದ್ರು, ಗಿಲ್ಲಿನೂ ಚೆನ್ನಾಗಿ ಮಾಡಿದ್ರು. ಗಿಲ್ಲಿಗೆ ಇವ್ರು ಕಾಂಪಿಟೇಷನ್ ಕೊಡ್ತಾರೆ ಅಂದರೆ ಅದು ಯಾರು ಕೊಡ್ಬೋದು? ಸೂರಜ್. ಸೂರಜ್ ಕೊಡ್ಬೋದು. ಸೂರಜ್ ಯಾಕೆ ಅವನೇ? ಯಾಕೆಂದ್ರೆ ಅವರು ಸ್ಟ್ರಾಂಗ್ ಆಗವ್ರೆ, ಆಮೇಲೆ ಆಟ ಆಡೋದ್ರಲ್ಲೂ ಫಸ್ಟ್ ಅವರೇ. ಓಕೆ, ಆ ಗಿಲ್ಲಿಗೆ ಕಾವ್ಯ ಅವರು ಬಕೆಟ್ ಹಿಡಿತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು? ಇಲ್ಲ ಹಾಂ. ಓಕೆ, ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಬಗ್ಗೆ ಏನು ಹೇಳೋದಿಲ್ಲ, ಅವ್ರ ಅದ್ರ ಇಷ್ಟನೇ ಇಲ್ಲ ನನಗೆ. ಓಕೆ, ರಿಯಾಲಿಟಿ ಶೋಲಿ ರಿಯಲ್ ಆಗಿ ಯಾರು ಆಡ್ತಿದ್ದಾರೆ? ಗಿಲ್ಲಿ. ಯಾರು ಆಡ್ತಿಲ್ಲ? ಅಶ್ವಿನಿ. ಗಿಲ್ಲಿ ಅವ್ರು ಮಾಡಿರೋ ಅಷ್ಟು ಡೈಲಾಗ್ಗಳು, ಹೇಳಿರೋ ಡೈಲಾಗ್ಗಳಲ್ಲಿ ಈ ಡೈಲಾಗ್ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಅದು ಯಾವುದು? ದೊಡ್ಡ ದೊಡ್ಡ ದಾಸೆ ಕೊಡು, ಚಿಕ್ಕ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡೋದು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಅವ್ರಿಗೇನೆ? ಗಿಲ್ಲಿ ಯಾವಾಗಲೂ ಎಂಟರ್ಟೈನ್ ಮಾಡ್ತಾ ಇರ್ತಾನೆ, ಸ್ಟ್ರಾಂಗ್ ಆಗವನೆ, ಎಲ್ಲರ ಜೊತೆನೂ ಕ್ಲೋಸ್ ಆಗವನೆ, ಅದಕ್ಕೆ ರಿಯಾಲಿಟಿ ಶೋಲಿ ರಿಯಲ್ ಆಗಿ ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ಗಿಲ್ಲಿ. ಯಾಕೆ ಅವ್ರಿಗೆ? ಅಂದರೆ ಗಿಲ್ಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಆಗೋನೆ, ಎಂಟರ್ಟೈನ್ ಕೊಡ್ತಾನೆ, ಯಾರಿಗೆ ಮಾಮೂಲಿ ಸ್ಟ್ಯಾಂಡ್ ತಗೋಬೇಕು ಅವ್ರಿಗೆ ತಗೋತಾನೆ, ಅದಕ್ಕೋಸ್ಕರ. ಬಿಗ್ ಬಾಸ್ ಮನೇಲಿ ಯಾರು ಬಕೆಟ್ ಹಿಡಿತಿದ್ದಾರೆ ಅನ್ಸುತ್ತೆ? ರಾಶಿಕಾ. ಯಾರಿಗೆ? ಸೂರಜ್ಗೆ. ಯಾಕೆ ಹಂಗೆ ಅನಿಸ್ತು? ಅಂದರೆ ಯಾವಾಗಲೂ ಅವ್ನು ಬಂದಷ್ಟೇ ಆಟ ಅನ್ನೋದ್ರಲ್ಲಿ ಎಂಟರ್ಟೈನ್ಮೆಂಟಲ್ಲಿ ಆಡಿಲ್ಲ ಅವಳು, ಮಾಮೂಲಿ ಯಾವಾಗಲೂ ಸೂರಜ್ ಅಂದ್ಕೊಂಡೆ ಅವಳೆ, ಅದಕ್ಕೋಸ್ಕರ. ಹಾಂ. ಓಕೆ, ಈ ವೀಕು ಮನೆಯಿಂದ ಹೊರಗೆ ಯಾರು ಹೋಗ್ಬೋದು ಅನ್ಸುತ್ತೆ? ರಾಶಿಕಾ. ಯಾಕೆ ಅವ್ರನ್ನೇ? ಅಂದರೆ ರಾಶಿಕಾ ಯಾರ ಜೊತೆನೂ ಕ್ಲೋಸ್ ಆಗಿಲ್ಲ, ಟಾಸ್ಕ್ ಬಂದಾಗ ಟಾಸ್ಕ್ ಆಡೂ ಇಲ್ಲ, ಎಲ್ಲರಿಗೂ ಒಂದೊಂಚೂರು ಇಷ್ಟ ಇಲ್ಲ. ಆಕ್ರೋಶ್ ಸುದಿ ಅವರು ಹೊರಗಿದ್ದಾಗ ನಾನು ಹುಲಿ ಹಂಗೆ ಮಾಡ್ತೀನಿ, ಹಿಂಗೆ ಆಡ್ತೀನಿ, ಎಲ್ಲರನ್ನೂ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು, ಬಟ್ ಒಳಗಡೆ ಹೋದ್ಮೇಲೆ ಎಲ್ಲ ಮೂಲೆ ಗುಂಪಾಗಿದ್ದಾರೆ ಅಂತಾರೆ. ಅವರು ಹುಲಿ ಅನ್ಕ ಬಂದವರು ಯಾವಾಗಲೂ ಇಲಿಯಾಗಿ ಕೂತವ್ರೆ ಹೊರ್ತು ಅವ್ರು ಯಾವಾಗಲೂ ಯಾರ ಜೊತೆನೂ ಕ್ಲೋಸ್ ಆಗಿಲ್ಲ. ಅಶ್ವಿನಿ, ಜಾನ್ವಿ ಅನ್ಕ ರಾಶಿಕಾ ಅನ್ಕೊಂಡೆ ಈಗ ಅವರೇ ಸೂರಜಿಗೆ ಹೋಗಿ ಅವ್ರ ಜೊತೆ ಗುಂಪುಗಾರಿಕೆ ಮಾಡ್ತಾವ್ರೆ ಅನ್ನೋದೊಂದು ಹೇಳ್ತೀನಿ. ಅದಕ್ಕೆ ಓಕೆ, ಯಾರು ವಿನ್ ಆಗಬೇಕು ನಿಮ್ಮ ಪ್ರಕಾರ? ಗಿಲ್ಲಿ, ಕಾವ್ಯ ಇಬ್ಬರಲ್ಲಿ ಒಬ್ರು ವಿನ್ ಆದರೆ ಓಕೆ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಸೂರಜ್. ಯಾಕೆ ಅವ್ರಿಗೆ? ಸೂರಜ್ ಅಂದರೆ ಎಲ್ಲರ ಜೊತೆ ಅವನು ಟಾಸ್ಕ್ ಆಡ್ತಾನೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಂತಾನೆ, ಆ ಥರ ಏನಿಲ್ಲ, ಹ್ಯಾಂಡ್ಸಮ್ ಅಂತ ಏನಿಲ್ಲ. ಗಿಲ್ಲಿನೂ ಚೆನ್ನಾಗವನಪ್ಪ ಹ್ಯಾಂಡ್ಸಮಲ್ಲಿ, ಅದಕ್ಕೆ ಅವನಿಗೆ ನಾನು ಸಪೋರ್ಟ್. ಸೂರಜ್ ಎಲ್ಲೋ ಒಂದು ಕಡೆ ರಾಶಿಕಾ ಹಿಂದೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ? ರಾಶಿಕಾ ಅವನಿಂದೆ ಬರ್ತಾ ಇದ್ದಾರೆ, ರಾಶಿಕನಿಂದ ಅವನೇನು ಹೋಯ್ತಾ ಇಲ್ಲ. ಅವರಿಬ್ಬರು ಜೋಡಿ ಬಗ್ಗೆ ಏನು ಹೇಳ್ತೀರಾ? ಕ್ಯೂಟ್. ಅಂದರೆ ಕ್ಯೂಟ್ ಅನ್ನೋದು 2 ದಿನ ಆದಮೇಲೆ ಮತ್ತೆ ಒಂದು 2 ಜಗಳ ಆಯ್ತಿದಂಗೆ ದೂರ ಇದ್ದಾರೆ, ಅದ್ರ ಬಗ್ಗೆ? ಅವ್ರೇನು ದೂರ ಆಗಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಂದೇಳ ಸ್ಟಾರ್ಟಿಂಗ್ ಅಷ್ಟು ಕ್ಲೋಸ್ ಆಗಿದ್ದವರು 2 ದಿನ ದೂರ ಆದರು. ಆದರೆ ಗಿಲ್ಲಿ ಇಷ್ಟ, ಸೂರಜ್ ಇಷ್ಟ, ಆದರೆ ಗಿಲ್ಲಿ ನನ್ನ ಸಪೋರ್ಟ್ ಇರೋದು ಸೂರಜ್ಗೆ. ಓಕೆ, ಯಾರು ಬಕೆಟ್ ಹಿಡಿತಿದ್ದಾರೆ ಅನ್ಸುತ್ತೆ ಅದರಲ್ಲಿ? ಗೌಡ. ಕುತಂತ್ರಿ ಅನ್ನೋದಾದರೆ ಯಾರು? ಸೂರಜ್. ಸುಧೀರ್. ಯಾಕೆ ಅವ್ರು ಹೇಳಿದ್ರು? ಅವನೇ ಹಂಗೆ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ, ಎಲ್ಲರ ಜೊತೆ ನಗಾಡ್ತಾ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಆದರೆ ಎಲ್ಲೋ ಒಂದು ಕಡೆ ಕುತಂತ್ರಿತನ ತೋರಿಸ್ತಿದ್ದಾನೆ ಅಂತ ಅನಿಸ್ತಿದೆ. ಲೇಡೀಸಲ್ಲಿ ಅಲ್ಲಿರೋ ಲೇಡೀಸ್ಗಳಲ್ಲಿ ಊಸರವಳ್ಳಿ ಅನ್ನೋದಾದರೆ ಯಾರು ಹೇಳ್ತೀರಾ? ಜಾನ್ವಿ. ಯಾಕೆ? ಅವಳು ಹಂಗೇನೆ, ಈಗ ಒಂದು 3 ಜನ ಇರ್ತಾರೆ, ಅಶ್ವಿನಿ ಗೌಡನ ಜೊತೆ ಚೆನ್ನಾಗೇ ಇರ್ತಾಳೆ, ಆಲೇ ಬೇರೆಯವ್ರ ಜೊತೆ ಹೋಗ್ತಾರೆ, ಸುಧೀರ್ ರಾಶಿಕನ ಜೊತೆ ಹತ್ರ ಹೋಗಿ ಅಲ್ಲೋ ಅಂತಾರೆ ಹೇಳೋದು, ಆ ಥರ, ಅದಕ್ಕೆ ಅವಳನ್ನೇ ಉಸಿರೊಳ್ಳಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ ಇಷ್ಟ? ಕಾಮಿಡಿ ಮಾಡ್ತಾನೆ, ಆಮೇಲೆ ಎಲ್ಲರ ಜೊತೆನೂ ಚೆನ್ನಾಗಿರ್ತಾನೆ, ಎಲ್ಲರಿಗೂ ರೇಗಿಸ್ಕೊಂಡು ಚೆನ್ನಾಗಿರ್ತಾನೆ, ಅದಕ್ಕೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅಲ್ಲಿ? ಅಶ್ವಿನಿ. ಯಾಕೆ ಅವರು? ಅವ್ರು ವಿಲನ್ ಅಂದ್ರೆ ಅವರೊಬ್ಬರೇ ಆ ಮನೇಲಿ, ಅದಕ್ಕೆ. ಎಲ್ಲರಿಗೂ ಯಾವಾಗಲೂ ಜಗಳ ಆಡ್ತಿರ್ತಾರೆ, ಯಾವಾಗಲೂ ಕಾಲ್ ಕಿರ್ಕ ಜಗಳ ಆಡ್ತಿರ್ತಾರೆ, ಅದಕ್ಕೆ. ಓಕೆ, ಗಿಲ್ಲಿಗೆ ಇವರು ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂದರೆ ಯಾರು? ಸೂರಜ್. ಯಾಕೆ? ಅವ್ರು ಹ್ಯಾಂಡ್ಸಮ್ ಆಗಿದ್ದಾರೆ, ಅದಕ್ಕೆ ಜಾಸ್ತಿ ವರ್ಡ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ, ಅದಕ್ಕೆ. ಗಿಲ್ಲಿ ಮತ್ತು ಕಾವ್ಯ ಅವ್ರ ಜೋಡಿ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗೈತಿ. ಕ್ಯೂಟ್ ಕಪಲ್ಸ್. ಓಕೆ, ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಟಾಸ್ಕ್ ಅಂತ ಬಂದಾಗ ಹಿಂದೆ ಇರ್ತಾನೆ ಅಂತಾರೆ, ಅದ್ರ ಬಗ್ಗೆ? ಇಲ್ಲ, ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿ ಮಾಡ್ತಾನೆ, ಸೀರಿಯಸ್ ಆಗಿರ್ಬೇಕಾದ್ರೆ ಆಟ ಆಡ್ತಾನೆ, ಎಲ್ಲನೂ ಮಾಡ್ತಾನೆ. ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಕ್ಯೂಟ್ ಆಗಿದ್ದಾಳೆ, ಆದರೆ ಎಲ್ಲರ ಜೊತೆ ಜಾಸ್ತಿ ಸ್ಟೈಲಲ್ಲಿ ಮಾತಾಡ್ತಾಳೆ, ಓವರ್ ಆಗಿ ಆಡ್ತಾಳೆ, ಅದಕ್ಕೆ ಇಷ್ಟ ಇಲ್ಲ ನನಗೆ. ಓಕೆ, ಸೂರಜ್ ಬಗ್ಗೆ ಏನು ಹೇಳ್ತೀರಾ? ಸೂರಜ್ ಇಷ್ಟ, ಅಂದರೆ ಅವನು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ, ಸೈಲೆಂಟ್ ಆಗಿದ್ದೆ ಎಲ್ಲನೂ ಮಾಡ್ತಾನೆ,
ಆಮೇಲೆ ಅವನಿಗೆ ಒಬ್ಬನೇ ಆಡಬೇಕು ಅಂತ ಇಷ್ಟ ಇಲ್ಲ, ಎಲ್ಲರನ್ನೂ ಗೆಲ್ಲಿಸ್ಬೇಕು ಅಂತ ಇಷ್ಟ ಐತೆ, ಅದಕ್ಕೆ ಇಷ್ಟ. ನಂಗೆ ಧ್ರುವ ಅಂತ ಇಷ್ಟನೇ ಇಲ್ಲ, ಓವರಾಗಿ ಆಡ್ತಾನೆ. ಬರೀ ಮಲ್ಲಮ್ಮ ಮತ್ತು ರಕ್ಷಿತಾ ತಂಗಿ ಅಮ್ಮ ಅಂತ ಇಟ್ಕೊತಾನೆ, ಅದಕ್ಕೆ ಇಷ್ಟ ಇಲ್ಲ. ಓಕೆ, ರಿಯಾಲಿಟಿ ಶೋಲಿ ರಿಯಲ್ ಆಗಿ ಆಡ್ತಿರೋದು ಯಾರು? ಗಿಲ್ಲಿ. ಮಾಳು ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಾಡು ಇಲ್ಲ, ಅವ್ನು ಇವತ್ತೇ ಹೊಂಟೋಗ್ಬಿಡ್ಲಿ. ಅವನೇನು ಮಾಡಲ್ಲ, ಅದಕ್ಕೆ ಮಾತಾಡೋದು ಇಲ್ಲ ಯಾರ ಜೊತೆನೂ, ಏನು ಮಾಡಲ್ಲ, ಅದಕ್ಕೆ ಹೊಂಟೋಗ್ಬಿಡ್ಲಿ.